ಎಲ್ಲರಿಗೂ ನಮಸ್ಕಾರ. ಯಾವತ್ತು ಹಳ್ಳೂರು ಗ್ರಾಮದ ಯುವ ಮಿತ್ರರೇ ಹಾಗೂ ತಾಯಂದಿರೇ, ಅದೇ ರೀತಿಯಾಗಿ ಹಿರಿಯ ನಾಗರಿಕ ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿದೆ ಹಳ್ಳೂರು ಗ್ರಾಮದಲ್ಲಿ ಬಹುದೊಡ್ಡ ವಿದ್ಯಮಾನ ನಡೆದಿದೆ. ಅದೇನೆಂದರೆ KPS ಶಾಲೆ. KPS ಶಾಲೆ ಕುರಿತು ಬಹುದೊಡ್ಡದ ಒಂದು ಹೋರಾಟದ ಪ್ರಕ್ರಿಯೆ ನಡೀತಾ ಇದೆ. KPS ಶಾಲೆಯ ಮಾನದಂಡಗಳನ್ನು ಗಾಳಿಗೆ ತೋರಿ ರಾಜ್ಯದ ಶಿಕ್ಷಣ ಇಲಾಖೆ ಮತ್ತು ಹಾವೇರಿ ಜಿಲ್ಲೆಯ ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ತೋರುವ ಮೂಲಕ KPS ಶಾಲೆಯ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿದೆ. ಈ ನಿಟ್ಟಿನಲ್ಲಿ ನಾವು ಅನೇಕ ಬಾರಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದೀವಿ. ಯಾವ ಮಾನದಂಡದ ಅಡಿಯಲ್ಲಿ ನೀವು ಶಾಲೆಯನ್ನು ಮಂಜೂರು ಮಾಡ್ತೀರಿ ಅಂತೇಳಿ. ಅದಕ್ಕೆ ಯಾವುದೇ ರೀತಿಯ ಉತ್ತರ ಕೊಡದೇನೆ ನಯವಾಗಿ ಜಾರಿಕೊಳ್ಳುವಂಥ ಪ್ರಯತ್ನ ಮಾಡ್ತು. ಅನೇಕ ಬಾರಿ ಮನವಿ ಮಾಡಿಕೊಂಡ್ರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದ ಕಾರಣ ಹಳ್ಳೂರು ಗ್ರಾಮದ ಯುವಕರು ಮತ್ತು ಅನೇಕ ಹಿರಿಯ ನಾಗರಿಕರು ಮತ್ತು ಪುರದಕೇರಿ, ಚಟ್ನಳ್ಳಿ, ಕಿರಿಗೇರಿಯ ಎಲ್ಲ ಗ್ರಾಮದ ನಾಗರಿಕರು ಇದಕ್ಕೆ ಬೆಂಬಲ ಕೊಡ್ತೀವಿ, ಇದನ್ನು ಹೋರಾಟ ಮಾಡೋಣ, ಮಾನದಂಡವನ್ನು ತಿಳಿಸದೇನೆ ಯಾವ ರೀತಿಯಾಗಿ ಇವರು ಮಂಜೂರು ಮಾಡ್ತಾರೆ ಶಾಲೆ ಅಂತೇಳಿ ಎಲ್ಲರೂ ಒಂದು ಸಭೆಯನ್ನು ಸೇರಿ ತೀರ್ಮಾನ ಮಾಡಿಕೊಂಡಾಗ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಈ ಒಂದು ಹೋರಾಟಕ್ಕೆ. ಹಾಗಾಗಿ ನಾವು ಮುಂದಿನ ತಿಂಗಳು ಅಂದರೆ ಬರೋ ತಿಂಗಳು ಸೆಪ್ಟೆಂಬರ್ 3ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಇರುತ್ತದೆ. ಈ ಪ್ರತಿಭಟನೆ ಎಷ್ಟು ದಿವಸಕ್ಕೆ ಮುಗಿತಾ ಗೊತ್ತಿಲ್ಲ, 2 ಆಗುತ್ತಾ 5 ದಿವಸ ಆಗುತ್ತಾ ಗೊತ್ತಿಲ್ಲ. ಆದರೆ ಅಷ್ಟು ದಿನಗಳ ಕಾಲ ಹಳ್ಳೂರು ಗ್ರಾಮದ ಎಲ್ಲ ಯುವಕರು, ತಾಯಂದಿರು, ಅಣ್ಣ ತಮ್ಮಂದಿರು ಒಗ್ಗೂಡಿಕೊಂಡು ಒಕ್ಕೊರಲಿನಿಂದ ಒಮ್ಮನಸ್ಸಿನಿಂದ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ಇದರಲ್ಲಿ ನಮ್ಮನ್ನು ಕರೀಲಿಲ್ಲ, ನಮ್ಮ ಗಮನಕ್ಕೆ ತರಲಿಲ್ಲ ಅಂತ ಯಾರು ಅನ್ಕೋಬೇಡಿ, ಅನ್ಯತಾ ಭಾವಿಸಬೇಡಿ. 2-3 ಸಾವಿರ ಜನ ಇದ್ದೀವಿ ನಾವು. ಹಾಗಾಗಿ ಎಲ್ಲರನ್ನೂ ವೈಯಕ್ತಿಕವಾಗಿ ಫೋನಿಸಿ ನಿಮ್ಮನ್ನು ಕರೀಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕ್ಷಮೆ ಇರಲಿ. ನಾವೆಲ್ಲರೂ ಈ ವಿಡಿಯೋ ನೋಡುವ ಮೂಲಕ ಅಥವಾ ಊರಲ್ಲಿ ಒಬ್ಬರ ಬಾಯಿಂದ ಒಬ್ಬರಿಗೆ ಹರಡುವಂಥ ವಿಷಯ ನಮಗೆಲ್ಲರೂ ಗೊತ್ತಿದೆ. ಇದು ದೊಡ್ಡ ವಿದ್ಯಮಾನವಾಗಿ ಬೆಳೆದಿದೆ. ಹಾಗಾಗಿ ಇದನ್ನು ಮನಗಂಡು ನಾವೆಲ್ಲರೂ ಇದೇ ಮುಂದಿನ ತಿಂಗಳು ಸೆಪ್ಟೆಂಬರ್ 3ನೇ ತಾರೀಕಿಗೆ ನಡೆಯುವಂತಹ ಅಥವಾ ಅಲ್ಲಿಂದ ಶುರುವಾಗುವಂತಹ ಒಂದು ಹೋರಾಟಕ್ಕೆ, ಒಂದು ಪ್ರತಿಭಟನೆಗೆ ತಾವೆಲ್ಲರೂ ಸಾಥ್ ಕೊಡಬೇಕು. ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ. ಪುರತಕೇರಿ, ಚಟ್ನಳ್ಳಿ, ಕಿರಿಗೇರಿಯವರೆಲ್ಲ ಬೆಂಬಲ ಕೊಡ್ತೀವಿ ಅಂತೇಳಿ 100ಕ್ಕೆ 100 ಭರವಸೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಬದಿಗೊತ್ತಿ, ಇದು ನಮ್ಮ ಮಕ್ಕಳ ಭವಿಷ್ಯ ಇದರಲ್ಲಿ ಅಡಗಿದೆ, ನಮ್ಮ ಪೀಳಿಗೆಯ ಭವಿಷ್ಯ ಇದರಲ್ಲಿ ಅಡಗಿದೆ. ಈ ಶಾಲೆಯನ್ನು ನಾವು ಉಳಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ನಾವೆಲ್ಲರೂ ಬೆಂಬಲವನ್ನು ಕೊಡಬೇಕು, ಈ ಹೋರಾಟಕ್ಕೆ ಶಕ್ತಿ ತುಂಬಬೇಕು, ಶಕ್ತಿಯಾಗಿ ನಿಲ್ಲಬೇಕು ಅಂತೇಳಿ ಈ ವಿಡಿಯೋ ಮೂಲಕ ನಿಮಗೆ ಕರೆ ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಶಕ್ತಿಯಾಗಿ ನಿಲ್ಲಿ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮುಗ್ದೊಮ್ಮೆ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು.